ನಿಮ್ಮ ಮನೆ ಮೇಲೆ ಅಟ್ಯಾಕ್ ಆಗಿದೆ. ಹೌದು. ಯಾರು ಮಾಡಿತ್ತು, ಯಾಕೆ ಮಾಡಿದ್ರು? ನಮ್ಮ ಅಣ್ಣನೇ ಮಾಡಿರೋದು. ಏನು ಸುಮನ್ ಅಂತ. ಯಾಕೆ ಅಟ್ಯಾಕ್ ಮಾಡಿದ್ರು? ಇದು ಆಸ್ತಿಗೋಸ್ಕರ ಆಗಿರೋದು ಅಟ್ಯಾಕ್ ಇದು. ಈಗ ನೀವು ತಂಗಿ, ನಿಮ್ಗೆ ಪಾಲ್ ಕೊಡಬೇಕು ಕೊಡಬಾರ್ದು ಆ ರೀತಿ? ಕೊಡಬಾರ್ದು, ಕೊಡಬೇಕು ಅಂತ ಅಷ್ಟೇ. ನಾವೇನು ಕೇಳಿಲ್ಲ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ನಮ್ಮ ಅತ್ತೆದು, ನಾನೇನು ಹಾಕಿಲ್ಲ ಅಷ್ಟೇ ಪ್ರಾಬ್ಲಮ್. ನಮ್ಮ ಇದು 2 years ಇಂದ ನಡೀತಾ ಇದೆ. ನಮ್ಮ ಅತ್ತೆದು 15 years ಇಂದ ನಡೀತಾ ಇದೆ. ನಾನೇನು ಕೇಸ್ ಹಾಕಿಲ್ಲ. ನಮ್ಮ ತಾಯಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ಬಂದು ಸೈನ್ ಮಾಡು ಅಂತ. ನಾನು ಹೋಗಿ ಸೈನ್ ಮಾಡ್ಬೇಕಂತ, ರಿಲೀಸ್ ಡೀಡ್ ಮಾಡ್ಕೊಡ್ಬೇಕು ಅಂತ ಅಷ್ಟೇ. ಅಂದ್ರೆ ನೀವು ರಿಲೀಸ್ ಡೀಡ್ ಮಾಡ್ಕೊಡ್ಲಿಲ್ಲ? ನಾನು ಮಾಡ್ಕೊಡಲ್ಲ ಅಂದೆ. ಅದಕ್ಕೆ ಬಂದಿದ್ದು ಕಲೆಕ್ಟ್ ಮಾಡಿ. ಇದು ವಿಂಡೋಸು, ಅದು ಕಾರು ಎಲ್ಲ ಇದು ಮಾಡಿದ್ದಾನೆ. ಎಷ್ಟು ಜನ ಬಂದಿದ್ರು? 3 ಜನ, 3+1 4 ಜನ ಅನ್ಸುತ್ತೆ. ನಾನು ಬಂದಿದ್ದಾನೆ. ಅವ್ರು ಏನಾದ್ರು ಹೇಳಿದ್ರ ಕಿರ್ಚಾಡೋದು? ಇಲ್ಲ, ಇವ್ರು ಅರ್ಜುನ್ ಅಂತ ಕಿರ್ಚಾಡ್ತಾ ಇದ್ರು, ಅಷ್ಟು ಕೇಳಿಸ್ಕೊಂಡೆ ನಾನು. ಅವ್ರ ವೈಫ್ ಅವ್ರು ಬಂದಿಲ್ಲ. ಬಟ್ ಅವ್ರದ್ದೇ ಕಾರು, ಬಟ್ ಅವರೇ ಹೇಳಿ ಕಳ್ಸಿರೋದು. ನಾನು, ನಮ್ಮ ಅತ್ತೆ, ನಮ್ಮ ಮಾವ 3 ಜನ ಅಷ್ಟೇ ಇದ್ರು. ಅವ್ರು ಬಂದ ನೀವು ಆಚೆ ಇದ್ರೆ ಒಳಗಡೆ ಇದ್ದೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಅರ್ಜುನ್ ಅವ್ರಿಗೆ ಅವ್ರ ಸುಮ್ಮನೆ ಕಾರಣ ಆಗುತ್ತಾನೆ. ಅಂದ್ರೆ ಏನಾದರೂ ನಿಮ್ಮ ಪ್ರಾಣ ಬೆದರಿಕೆ ಇದೆ? ನಿಮ್ಮ ಅಣ್ಣನ ಕಡೆ? ನಮ್ಮ ಅಣ್ಣನ ಕಡೆಯಿಂದನೇ ಇದೆ. ಈಗ ಆಸ್ತಿ ಬರ್ದು ಕೊಟ್ಬಿಟ್ರೆ ಈ ಸಮಸ್ಯೆ ಇರಲ್ಲ. ಏನ್ ಹೇಳ್ತಾರಮ್ಮ ಕಾಮನ್ ಆಗಿ ನಿಮ್ ಜೊತೆ ಅವ್ರು ಮಾತಾಡ್ಬೇಕು? ನಾನು ಅವ್ರು ಮಾತಾಡಲ್ಲ, 2 ವರ್ಷನೇ ಮಾತಾಡಲ್ಲ. ಸುಮಾರು ದಿನ ನಾವಿಬ್ರು ಮಾತಾಡಲ್ಲ. ನಮ್ಮಿಬ್ರಿಗೂ ಅಷ್ಟು ಕನೆಕ್ಷನ್ ಇಲ್ಲ ಅಷ್ಟೇ. ನಿಮ್ಮ ಹೆಸರಮ್ಮ? ದಿವ್ಯಾ ಅಂತ. ಅಮ್ಮ, ಎಷ್ಟು ಆಸ್ತಿ ಇದೆ ನಿಮ್ಮ ಅಣ್ಣ ನಿಮ್ಗೆ? ಈ ಜಗಳ ಸುಮಾರು ಇದೆ, ಒಂದು 2-3 ಎಕರೆ ಇದೆ. ಅದನ್ನ ಅವ್ರು ಬರ್ಕೊಟ್ಬಿಟ್ರೆ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ನಿಮ್ಮ ಗಂಡನ ಕೊಲೆ ಮಾಡ್ತೀನಿ. ಆಸ್ತಿಗೋಸ್ಕರ? ಆಸ್ತಿಗೋಸ್ಕರ. ನಾನು ಒಬ್ಬಳೇ ಮಗಳು. ನಾನೇನು ಕೇಸ್ ಹಾಕಿಲ್ಲ, ಅವ್ರ ಮನೆಗೆ ಏನು ಟಾರ್ಚರ್ ಮಾಡಿಲ್ಲ, ದುಡ್ಡು ಬೇಕು ಅಂತ ಕೇಳಿಲ್ಲ, ಏನೂ ಕೇಳಿಲ್ಲ. ನಾವೇನು ಕೇಳ್ತಾನೆ ಇಲ್ಲ. ನಮ್ಮ ಪಾಡಿಗೆ ನಾವಿದ್ದೀವಿ. ಅವ್ನು ರಿಲೀಸ್ ಡೇಟ್ ಬೇಕು, ನಾನು ಮಾಡ್ಕೊಡ್ತಾ ಇಲ್ಲ. ನನ್ನ ಪಾಲ್ ಬಂದ್ಮೇಲೆ ನಾನು ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇರೋದು. ನೀವು ಮಾಡ್ಕೊಡಲ್ಲ ಅಂದಿದ್ದಕ್ಕೆ ಇಷ್ಟ ಆಗುತ್ತಿರೋದು ಅಷ್ಟೇ. ಯಾರಿದ್ದಾರೆ ಇದರಿಂದ? ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ? ನಮ್ಮ ಅಣ್ಣ ವೈಫ್ ಇದ್ದಾರೆ. ಅವರೇ ಹೇಳ್ಕೊಡ್ತಾ ಇರೋದು. ಅವ್ರು ಟಾರ್ಚರ್ ಮಾಡ್ತಾ ಇದಾರಂತೆ ನಮ್ಮ ಅಣ್ಣಗೆ. ಎಲ್ಲ ಬರ್ಸ್ಕೊಂಡ್ಬಿಡು, ನಿನ್ನ ಹೆಸರು ಮಾಡಿಸ್ಕೊಂಡ್ಬಿಡು ಅಂತ. ಲೀಗಲಿ ನಿಮಗೂ ಶೇರ್ ಬರುತ್ತೆ, ನಿಮ್ಮ ಕಡೆಯಿಂದ ಬರ್ಸ್ಕೊಂಡ್ಬಿಡ್ಬೇಕು. ನಮ್ಮ ಕಡೆ ನಾನು ಅವ್ನಿಗೆ ರಿಲೀಸ್ ಮಾಡಿಕೊಟ್ಬಿಟ್ರೆ ಎಲ್ಲ ಅವಂದಾಗುತ್ತೆ ಅಂದ್ಬಿಟ್ಟು ಅವ್ರು ಟಾರ್ಚರ್ ಮಾಡ್ತಾ ಇದಾರೆ ಅಂತ ಅವ್ನು ಹೇಳಿದಾನೆ ನಮಗೆ. ಈಗ ಟಾರ್ಗೆಟ್ ನೀವಾ ನಿಮ್ಮ ಗಂಡನ? ಅವ್ರಿಗೆ ಇಬ್ರು ಪ್ರಾಣ ಬೆದರಿಕೆ ಇದೆ. ಪೊಲೀಸನ್ನು ಏನು ಕೇಳ್ಕೊತೀರಮ್ಮ ನೀವು ರಕ್ಷಣೆ?